ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ದಿನಕ್ಕೂ ಕುತೂಹಲ ಹುಟ್ಟಿಸ್ತಾ ಇದೆ ದಾವಣಗೆರೆ ಕ್ಷೇತ್ರ. ಕದನ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಒಂದು ನಾಮಪತ್ರ. ಅದು ಕಾಂಗ್ರೆಸ್ನ ವೋಟು ಯಾವ ರೀತಿ ಒಡಿಬಹುದು ಅನ್ನೋದ್ರ ಬಗ್ಗೆ ಈಗ ಸದ್ಯಕ್ಕೆ ಚರ್ಚೆ ಆಗ್ತಾ ಇದೆ. ಪಕ್ಷೇತರ ಅಭ್ಯರ್ಥಿಯಾಗಿ ವಿನಯ್ ಕುಮಾರ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಶಕ್ತಿ ಪ್ರದರ್ಶನದ ಮೂಲಕ ನಾಮಪತ್ರ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಪ್ರಶಾಂತ್, ಇದು ದಾವಣಗೆರೆ ಎಲೆಕ್ಷನ್ ಅಲ್ಲಿ ಯಾವ ರೀತಿ ಒಂದು ಚೇಂಜ್ ತರಬಹುದು ವಿನಯ್ ಕುಮಾರ್? ದಾವಣಗೆರೆಯಲ್ಲಿ ಬಿಜೆಪಿಯಲ್ಲಿ ಒಂದು ದೊಡ್ಡ ಮಟ್ಟದ ಅಸಮಾಧಾನ, ಬೇಸರ ಸಿದ್ದೇಶ್ ಅವರ ಪತ್ನಿಯ ಬಗ್ಗೆ ಇತ್ತು. ನ್ಯಾಚುರಲಿ ಸಿದ್ದೇಶ್ ವರ್ಸಸ್ ಶಾಮನೂರ್ ಫ್ಯಾಮಿಲಿ ಆದಾಗ ಕಳೆದ ನೀವು 4 ಚುನಾವಣೆಗಳ ಎವರೇಜ್ ತೆಗೆದುಕೊಳ್ಳಿ. ಕಳೆದ ಚುನಾವಣೆಯಲ್ಲಿ ಶಾಮನೂರ್ ಫ್ಯಾಮಿಲಿಯಿಂದ ಇರಲಿಲ್ಲ. ನೀವು 99ಇಂದ ನೀವು ಆ ಎವರೇಜ್ ತೆಗೆದುಕೊಂಡ್ರೆ ಹಾರ್ಡ್ಲಿ 19ರಿಂದ 38 ಸಾವಿರದ ಒಳಗಡೆ ಆ ಒಂದು ಡಿಫ್ರೆನ್ಸ್ ಇದೆ. ಈಗ ಸಿದ್ದೇಶ್ ಗೆದ್ದಿದ್ದು ಕೂಡ ಭಾಳ ಕಡಿಮೆ ಅಂತರದಿಂದ ಗೆದ್ದಿದ್ದಾರೆ. ಸೊ ವಿನಯ್ ಕುಮಾರ್ ಸ್ಪರ್ಧೆ ಯಾಕೆ ಮುಖ್ಯ ಆಗುತ್ತೆ ಅಂದರೆ, ವಿನಯ್ ಕುಮಾರ್ ಗೆಲ್ತಾರೆ ಅನ್ನುವ ಕಾರಣದಿಂದ ಅಲ್ಲ. ವಿನಯ್ ಕುಮಾರ್ ಕುರುಬರ ಎಷ್ಟು ಮತಗಳನ್ನು ತೆಗೆದುಕೊಳ್ತಾರೆ ನೋಡಿ. ಕುರುಬರ ಪ್ರಮೋಚ್ಚ ನಾಯಕ ಸಿದ್ದರಾಮಯ್ಯನವರು, ಹೀಗಾಗಿ ಕಾಂಗ್ರೆಸ್ ಹೆಚ್ಚು ಮತಗಳನ್ನು ತೆಗೆದುಕೊಳ್ಳುತ್ತೆ, ಅದರಲ್ಲೇನು ಡೌಟ್ ಇಲ್ಲ. ಆದರೆ ವಿನಯ್ ಕುಮಾರ್ ನಿಂತಾಗ ಕುರುಬರು ಎಷ್ಟು ವಿನಯ್ ಕುಮಾರ್ ಹತ್ತ ಶಿಫ್ಟ್ ಆಗ್ತಾರೆ ಅನ್ನೋದು ಕಾಂಗ್ರೆಸ್ಗೆ ನಷ್ಟದ ಬಾಬತ್ತು. ಆ ಕಾರಣದಿಂದ ವಿನಯ್ ಕುಮಾರ್ ಸ್ಪರ್ಧೆ ನೇರ ನಷ್ಟ ಕಾಂಗ್ರೆಸ್ಗೆ ಆಗೋದ್ರಿಂದ ಒಂಚೂರು ಆತಂಕ ಕಾಂಗ್ರೆಸ್ನಲ್ಲಿ ಇದ್ದೇ ಇರುತ್ತೆ. ಇದೇ ಸುದ್ದಿಯೊಂದಿಗೆ ಇವತ್ತಿನ ಚರ್ಚೆ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.